ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, 23ನೇ ತಾರೀಕು 9ನೇ ತಿಂಗಳು 2025ರಂದು ಸುಪ್ರೀಂ ಕೋರ್ಟಲ್ಲಿ ಆದೇಶ ಬಂತು. ಏನಂತೇಳಿ KPCL ಮಾಡಬೇಕಾಗಿರೋದು ಎಕ್ಸಾಮ್ ಅಂತೇಳಿ ಅಲ್ವಾ. ಹಲವಾರು ಸ್ಟೂಡೆಂಟ್ಸು ನೆಗೆಟಿವ್ ಮಾರ್ಕಿಂಗಿಗೆ ಮತ್ತು ಪಾಸಿಟಿವ್ ಮಾರ್ಕಿಂಗ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೊರಟಿದ್ರು. ಆ ಸುಪ್ರೀಂ ಕೋರ್ಟಲ್ಲಿ ಫೈನಲ್ ಆಗಿ ಡಿಸಿಷನ್ ಏನು ಬಂದಿದೆ, ಎಕ್ಸಾಮ್ ಮಾಡಬೇಕಂತ ಹೇಳಿದ್ದಾರೆ. ಸೊ ನಾನು ನಿನ್ನೆ ಅಪ್ಲೋಡ್ ಮಾಡಿರೋಂಥ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಸುಪ್ರೀಂ ಕೋರ್ಟ್ ಅವರು ಡಿಸಿಷನ್ ಕೊಟ್ಟಿದ್ದಾರೆ, ಬಟ್ ಅಫಿಷಿಯಲ್ ಆಗಿ ಆರ್ಡರ್ ಕಾಪಿ ಅಥವಾ ಜಡ್ಜ್ಮೆಂಟ್ ಕಾಪಿ ನಮಗೆ ಅವೈಲೇಬಲ್ ಇಲ್ಲ. ಇನ್ನು ಒಂದು 2-3 ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತೇಳಿ. ಇದೀಗ ಸುಪ್ರೀಂ ಕೋರ್ಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಆರ್ಡರ್ ಕಾಪಿ ನಿಮಗೆ ಅವೈಲೇಬಲ್ ಇದೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ಆರ್ಡರ್ ಕಾಪಿನ ಓದ್ಕೊಳ್ತಾ ಹೋಗ್ಬೋದು. ಈ ಆರ್ಡರ್ ಕಾಪಿಯಲ್ಲಿ ನಿಮಗೆ ಕೆಲವೊಂದು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದಾರಂಥ ಪಾಯಿಂಟ್ಸ್ ಅಂತ ಏನು ಇಂಪಾರ್ಟೆಂಟ್ ಅಲ್ಲ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಅದು ಏನು ಪಾಯಿಂಟ್ಸ್ ಅಂತೇಳಿ. ಸೊ ಇಲ್ಲಿ ನಿಮಗೆ ನಾನು ಒಂದು ಹೇಳಬೇಕಾಗಿರೋ ಪಾಯಿಂಟ್ ಅಂದರೆ ಒಂದೇ ಒಂದು ಪಾಯಿಂಟ್ ಇದೆ. ಅದು ಯಾವುದಪ್ಪ ಅಂತಂದರೆ ಎಕ್ಸಾಮ್ನ ಎಷ್ಟು ತಿಂಗಳೊಳಗೆ ಕನೆಕ್ಟ್ ಮಾಡಬೇಕು ಏನು ಕತೆ ಅಂತೇಳಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹೇಳಿದೆ ನೋಡಿ. ಇಲ್ಲಿ ವಿ ರೆಕಾರ್ಡ್ ದಿ ಸಬ್ಮಿಷನ್ ಆಫ್ ಮಿಸ್ಟರ್ ಶಶಿಕಿರಣ್ ಶೆಟ್ಟಿ, ಲರ್ನ್ಡ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಫಾರ್ ದಿ ಸ್ಟೇಟ್ ಆಫ್ ಕರ್ನಾಟಕ, ದಟ್ ದಿ ರೀಟೆಸ್ಟ್ ಶೆಲ್ ಬಿ ಕಂಡಕ್ಟೆಡ್ ವಿತಿನ್ 4 months ಫ್ರಮ್ ದಿ ಡೇಟ್ ಅಂತ ಹೇಳಿದ್ದಾನೆ. ಅಂದರೆ 4 ತಿಂಗಳ ಒಳಗಡೆ ರೀಟೆಸ್ಟ್ನ ಅಂದರೆ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು, ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಇದರ ಒಂದು ಗೈಡ್ಲೈನ್ಸ್ ಮೇಲೇ ನಮ್ಮ KPCL ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ 4 ತಿಂಗಳಂತ ಹೇಳಿದ್ದಾರೆ, 1-2 ತಿಂಗಳು ಎಕ್ಸ್ಟ್ರಾ ಮೇಲ್ಗಡೆ ಕೆಳಗಡೆನೂ ಆಗ್ಬೋದು. ಮೇಲ್ಗಡೆ ಅಂತಂದರೆ 6 ತಿಂಗಳಂತಲೇ ಇಟ್ಕೊಂಡ್ರು, 6ರಿಂದ 8 ತಿಂಗಳಂತ ಮ್ಯಾಕ್ಸಿಮಮ್ ಆಗಿ ಇಟ್ಕೊಂಡ್ರು ನಿಮಗೆ ಡಿಸೆಂಬರ್ ಅಥವಾ ಮಾರ್ಚ್ ಇಷ್ಟರೊಳಗಡೆ ಎಕ್ಸಾಮ್ ನಡೆದೋಗುತ್ತೆ. ಸೊ ಹಾಗಿದ್ದಾಗ ಇವರು ಯಾವಾಗ ನಮಗೆ KPCL ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ ಅನ್ನೋದೊಂದು ಸ್ವಲ್ಪ ಪ್ರಶ್ನೆ ಇದೆ. ಸೊ ಇದನ್ನು ಅಷ್ಟೇ KPCL ಅವರು ಈಗ ಅವರು ಈ ಜಡ್ಜ್ಮೆಂಟ್ ಕಾಪಿ ಬಂದಿದೆ ಅಂತಂದರೆ ಅವರು ಅಪ್ಲೋಡ್ ಮಾಡ್ತಾರೆ ಆದಷ್ಟು ಬೇಗನೆ. ಸೊ ಇನ್ನೊಂದು ವಾರದಲ್ಲೋ ಅಥವಾ 3-4 ದಿನಗಳಲ್ಲಿ ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಎಕ್ಸಾಮ್ ಬಗ್ಗೆ ಸಂಬಂಧಪಟ್ಟಂಥ ನೋಟಿಸ್ನ ಅಪ್ಲೋಡ್ ಮಾಡ್ತಾರೆ. ಸೊ ನೀವು ಅಲ್ಲಿಂದ ನೋಡ್ಕೊಳ್ಬೋದು, ಅಥವಾ ನಾನೇ ಅದನ್ನು ನನ್ನ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಮಾಡ್ತೀನಿ ರೀಟೆಸ್ಟ್ ಬಗ್ಗೆ KPCL ಅವರು ಕಂಡಕ್ಟ್ ಮಾಡಿರ್ತಾರೆ ಅಂತೇಳಿ. ಸೊ ಇಲ್ಲಿಗೆ ನಿಮಗೇನು ಗೊತ್ತಾಗಬೇಕು, ಎಕ್ಸಾಮ್ ಅಂತೂ ಕಂಡಕ್ಟ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿರಬೇಕು. ಅದಾಗಿನ ಎಷ್ಟು ತಿಂಗಳೊಳಗೆ ಕಂಡಕ್ಟ್ ಮಾಡಬೇಕಂತ ಹೇಳಿದರೆ 3 to 4 months ಅಂತ ಹೇಳಿದ್ದಾರೆ, 4 months ಅಂತಲೇ ಹೇಳಿದ್ದಾರೆ. ಸೊ ಹಾಗಾಗಿ ಡಿಸೆಂಬರ್ ಒಳಗಡೆ ಅಂತ ಸಾಕಷ್ಟು ಜನ ಕನ್ಸಿಡರ್ ಮಾಡ್ಬೋದು, ಡಿಸೆಂಬರ್ ಆರ್ ಜನವರಿ ಒಳಗಡೆ ಅಂತೇಳಿ. ಮ್ಯಾಕ್ಸಿಮಮ್ ಮಾರ್ಚ್ ಒಳಗಡೆ ಅಂತ ಇಟ್ಕೊಳ್ಳಿ. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ, ಯಾಕಂದರೆ ಎಕ್ಸಾಮ್ ಆದಷ್ಟು ಬೇಗನೆ ಆಗೋಗುತ್ತೆ. ಸೊ ಜಡ್ಜ್ಮೆಂಟ್ ಕಾಪಿ ಬಂದಿದೆ ಅಂತಂದರೆ ಎಕ್ಸಾಮ್ ಅಂತೂ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಟೈಮ್, ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡಿಕೊಡ್ತಾರೆ KPCL ಅವರು. ಯಾಕಂದರೆ ಅವ್ರಿಗೂ ಮ್ಯಾನ್ ಪವರ್ ಬೇಕಾಗಿರೋ ಕಾರಣದಿಂದ ಮಾಡಿಕೊಡ್ಲೇಬೇಕಾಗುತ್ತೆ. ಆದಷ್ಟು ಬೇಗನೆ ನೋಟಿಫಿಕೇಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ಈ ಒಂದು ನೋಟಿಫಿಕೇಷನ್ ನಿಮಗೆ 1 year ಒಳಗಡೆ ಕಂಪ್ಲೀಟ್ ಆಗೇ ಆಗುತ್ತೆ. ಸೊ KPCL ಅವರು ಮ್ಯಾಕ್ಸಿಮಮ್ ಅಂದರೆ 1 year ಒಳಗಡೆ ಕಂಡಕ್ಟ್ ಮಾಡ್ತಾರೆ. 1 year ಒಳಗೆ ಕಂಡಕ್ಟ್ ಮಾಡ್ತಾರೆ ಅಂದರೆ ನೋಟಿಫಿಕೇಷನ್ ಕಂಪ್ಲೀಟಾಗಿ ಮಾಡ್ತಾರೆ. ಹಾಗಾಗಿ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ತಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳಕ್ಕೋಗ್ಬಿಡಿ, ಪ್ರಿಪೇರ್ ಆಗ್ತಾ ಹೋಗಿ. ಇನ್ನೊಂದು 3-4 ತಿಂಗಳು ಅಥವಾ ಮ್ಯಾಕ್ಸಿಮಮ್ ಅಂದರೆ 5 ತಿಂಗಳೊಳಗಡೆ ಎಕ್ಸಾಮು ನಡೆಯುತ್ತೆ. ಸೊ ಯಾರೆಲ್ಲ ಎಇಗೆ, ಜೆಇಗೆ, ಕೆಮಿಕಲ್ ಸೂಪರ್ವೈಸರ್ಸ್ ಹಾಗೂ ಎಲ್ಲ ಡಿಪಾರ್ಟ್ಮೆಂಟ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಆಟೋಮೊಬೈಲ್ ಯಾರೆಲ್ಲ ಇದ್ದೀರೋ ಅವರೆಲ್ಲ ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿದ್ರು, ಅವರೆಲ್ಲರೂ ಎಲಿಜಿಬಲ್ ಇರ್ತೀರಾ. ಸೊ ಸಾಕಷ್ಟು ಜನ ನನಗೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಏನಂತೇಳಿ, ಸರ್ ಕೇವಲ 2024ರಲ್ಲಿ ಅಟೆಂಡ್ ಮಾಡಿರೋರಿಗೆ ಮಾತ್ರನಾ ಅಂತೇಳಿ. ಆ ಥರ ಏನಿಲ್ಲ. 2018ರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರಿ ಅವರೆಲ್ಲರೂ ಈ ಎಕ್ಸಾಮ್ಗೆ ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಆ ಒಂದು ಕಾರಣದಿಂದ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಎಲ್ಲರೂ ತಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ವೆಯ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಏನೇ ಇದ್ದರೂ 1 ವಾರದೊಳಗಡೆ KPCL ಅವರು ತನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಾಗಿ ನಂತರ ಇನ್ನೊಂದು ಡೌಟ್ ಇರೋದೇನೆಂದರೆ KEAಗ KPSCಗೆ ಕೊಡ್ತಾರೆ ಅಂತೇಳಿ. KPSCಗೆ ಆಲ್ಮೋಸ್ಟ್ ಕೊಡೋ ಚಾನ್ಸಸ್ ಕಮ್ಮಿ ಇರುತ್ತೆ, KEಗೆ ಕೊಟ್ಟು ಮುಗಿಸೋ ಚಾನ್ಸಸ್ ಭಾಳ ಇದೆ. ಹಾಗಾಗಿ KE ಅವರು ಸಿಲೆಬಸ್ ಫಾರ್ಮೆಟ್ ಯಾವ ಥರ ಏನು ಕತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಕ್ವಶನ್ ಪೇಪರ್ ಯಾವ ಥರ ಫಾರ್ಮೆಟ್ ಮಾಡ್ತಾರೆ ಅಂತೇಳಿ. ಸೊ ಆ ಒಂದು ಪ್ರಕಾರನೇ ನೀವು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಡಿಪ್ಲೊಮಾ ಟೆಕ್ಸ್ಟ್ ಬುಕ್ಸ್ ಇದ್ದರೆ ಡಿಪ್ಲೊಮಾ ಟೆಕ್ಸ್ಟ್ ಬುಕ್ಸ್, ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸ್ ಇದ್ದರೆ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ಸು, ಮತ್ತು ಹಲವಾರು ಟೆಕ್ಸ್ಟ್ ಬುಕ್ಸ್ ನಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದ್ದಾವೆ. ಅಲ್ಲಿಂದ ನೀವು ನೋಡಿಕೊಂಡು ಬುಕ್ಸ್ನ ಮಾಡ್ಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಅದಾಗಿ ನಂತರ ಇನ್ನಷ್ಟು ಸ್ಟೂಡೆಂಟ್ಸ್ ನಮಗೆ ಕಾಲ್ಸ್ ಮಾಡಿದ್ರು. ಅವ್ರ ಕಾಲ್ನ ಕೇಳ್ತಾಯಿದ್ರು, ಸರ್ ನಾವು ಇನ್ನೊಂದು ಏನಾದರೂ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗೋ ಚಾನ್ಸಸ್ ಇದೆ ಅಂತ. ನೋಡಿ, ಹೈಕೋರ್ಟಲ್ಲಿ ಬಂದಿದ್ದು ಈಗಾಗಲೇ ಏನಂತೇಳಿ ಎಕ್ಸಾಮ್ ಅಂತೇಳಿ ಅದನ್ನು ಅಪೋಲ್ಡ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಹಾಗಾಗಿ ಸುಪ್ರೀಂ ಕೋರ್ಟಲ್ಲಿ ನಿಮಗೆ 2 bench ಜಡ್ಜ್ ಕೊಟ್ಟಿದ್ದಾರೆ. ನೀವು 5 bench ಜಡ್ಜಿಗೆ ಹೋಗ್ತೀನಿ ಅಂತ ಅನ್ಬೋದು. 5 bench ಜಡ್ಜಿಗೆ ಹೋದ್ರೂ ಸೇಮ್ ಡಿಸಿಷನ್ನೇ ಬರುತ್ತೆ. ಮತ್ತು ಇಲ್ಲಿ ಕೆಲವು ಸ್ಟೂಡೆಂಟ್ಸು ಬರೀ ಪಾಸಿಟಿವ್ ಮಾರ್ಕಿಂಗ್ನ ಕನ್ಸಿಡರ್ ಮಾಡಿ ಲಿಸ್ಟ್ನ ಬಿಡಿ ಅಂತ ಕೇಳ್ತೀವಿ ಅಂತ ಹೋಗ್ಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಅದನ್ನು ಆಗದೇ ಇರೋಂಥ ಕೆಲಸ ಇದೆ. ಯಾಕಂದರೆ ನೆಗೆಟಿವ್ ಪರವಾಗಿನೇ ಅಂತಂತೇಳಿ ಇದಾದಾಗ ಇನ್ನು ಪಾಸಿಟಿವ್ ಲಿಸ್ಟನ್ನು ಮಾತೇ ಬರೋಲ್ಲ. ಯಾಕಂದರೆ ಕೋರ್ಟಲ್ಲೇ ಒಪ್ಕೊಂಡಿದ್ದಾರೆ KPCL ಅವರು ನೆಗೆಟಿವ್ ಮಾರ್ಕಿಂಗ್ನ ಮಾಡಿದ್ದೀವಿ ಅಂತಂತೇಳಿ. ಸೊ ಯಾವುದೇ ಒಂದು ಇದಕ್ಕೆ ಸುಪ್ರೀಂ ಕೋರ್ಟ್ಗಂತೆ ಮತ್ತೆ ಕಾಲಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಸುಮ್ಮನೆ ಟೈಮ್ ವ್ಯರ್ಥ ಆಗುತ್ತೆ, ನಿಮ್ಮ ಒಂದು ಕೆರಿಯರ್ ಮುಂದೆ ಇನ್ನೂ ಕೈಯಿಂದ ಜಾರೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಈ ಒಂದು ಎಕ್ಸಾಮ್ ಅಂತ ಬಂದಿರುವಂಥ ಅಪೀಲ್ನ ತೊಗೊಂಡು
ಪ್ರಿಪೇರ್ ಆಗಿ. ಯಾರೆಲ್ಲ ನೀವು ಫೈನಲಿಸ್ಟಲ್ಲಿ ಬಂದಿದ್ರೋ ಮತ್ತೆ ಬಂದೇ ಬರ್ತೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನೂ ಉಳಿಕಿರೋರು ಯಾರೆಲ್ಲ ಬಂದಿಲ್ಲೋ ಪ್ರಯತ್ನ 100% ಕೊಡಿ, ಆಗೋದು ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದರೆ ಎಲ್ಲರೂ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ನ ಕೊಡಿ, ಸೆಲೆಕ್ಷನ್ ಆಗ್ತೀರಾ. ಸೊ ಇಲ್ಲೆಲ್ಲ ಡಿಪೆಂಡ್ ಆನ್ ಯುವರ್ ಹಾರ್ಡ್ ವರ್ಕ್. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅದಕ್ಕೆ ತಕ್ಕಂಥ ರಿಸಲ್ಟ್ ಬಂದೇ ಬರುತ್ತೆ. ಆಗಿಲ್ಲಲ್ಲ ಅಂತೇಳಿ ಈ ಸಲ ಬರೆದ್ರೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಹೋದ ಸಲ ಆಗಿದ್ವಲ್ಲ ಅಂತೇಳಿ ಈ ಸಲ ಬರಿದಿದ್ರೂ ಆಗ್ತೀವಿ ಅಂತ ಅನ್ನೋದಲ್ಲ. ಯಾರು ಹಾರ್ಡ್ ವರ್ಕ್ ಮಾಡ್ತೀರಾ ಅವ್ರ ಹಾರ್ಡ್ ವರ್ಕು ಕೊನೆಗೆ ಪ್ರಿವೈಲ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡಿರೋರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೆಲೆಕ್ಷನ್ ಆಗಿರಲಿ ಆಗದೆ ಹೋಗಿರಲಿ, ಜಸ್ಟ್ ಡೂ ಯುವರ್ ಹಾರ್ಡ್ ವರ್ಕ್. ನಿಮಗೆ ಎಕ್ಸಾಮ್ ಬರೋ ದಿನವರೆಗೂ ಕೆಲಸ ಮಾಡಿ. ಕೆಲಸ ಮಾಡಿದ್ರೆ ಪ್ರತಿಫಲ ತಾನಾಗೇ ಬಂದು ಬರುತ್ತೆ. ಸೊ ನಿಮಗೆ ಒಂದು ಸಲ ಟೈಮ್ ಲೈನ್ ಹೇಳೋದಾದರೆ, ಈಗ ನೋಡಿ ನಿಮಗೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಜಡ್ಜ್ಮೆಂಟ್ ಬಂದಿದೆ. ಇಲ್ಲಿಂದ ಒಂದು ವಾರ ಅಥವಾ ಈ ಮಂತ್ ಎಂಡ್ವರೆಗಂತ ತೊಗೊಂಡ್ರು KPCL ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಈ ಒಂದು ಎಕ್ಸಾಮ್ ಬಗ್ಗೆ. ಸೊ ನೆಕ್ಸ್ಟ್ ಮಂತ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇನ್ನು 3 ತಿಂಗಳಿದೆ. ಈ 3 ತಿಂಗಳೊಳಗಡೆ ಅಥವಾ 1-1.5 ತಿಂಗಳೊಳಗಡೆ ನಿಮಗೆ ಎಕ್ಸಾಮ್ ಡೇಟ್ ಬಗ್ಗೆ ಅಥವಾ ಎಕ್ಸಾಮ್ ನಡೆಸುವಂಥ ತಿಂಗಳ ಬಗ್ಗೆ KPCL ಅವರು KEAದವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾರೆ. ಇನ್ನೊಂದು ಇಲ್ಲಿ ಕನ್ಫ್ಯೂಷನ್ ಏನಿದೆ ಅಂದರೆ KEAದವರು ಮಾಡ್ತಾರಾ, KPSC ಅವ್ರು ಮಾಡ್ತಾರಾ ಅಥವಾ KPCL ಅವರೇ ಮಾಡ್ತಾರಾ ಅನ್ನೋ ಕನ್ಫ್ಯೂಷನ್ ಇದೆ. ಈಗಾಗಲೇ ನಾನು ಹೇಳಿದ್ದೀನಿ KPSC ಅವರು ಕೊಡೋ ಚಾನ್ಸಸ್ ಭಾಳ ಕಮ್ಮಿ ಇದೆ, ಅವನ್ನ ಹೊರತುಪಡಿಸ್ಬಿಡಿ. ಇನ್ನು ನೆಕ್ಸ್ಟ್ ಇರೋದು KPCL, KEA ಇವೆರಡರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. 95% KEAದವ್ರಿಗೆ ಕೊಟ್ಟು ಮಾಡಿಸ್ತಾರೆ. ಕಾರಣ ಏನಂದರೆ ಅವರು 1 ವರ್ಷದೊಳಗೆ ಈ ರಿಕ್ರೂಟ್ಮೆಂಟ್ ಪ್ರಾಸೆಸ್ನ ಮುಗಿಸ್ಕೊಡುವಂಥ ಭರವಸೆ ಅವ್ರ ಮೇಲಿದೆ. ಹಾಗಾಗಿ KEAದವ್ರಿಗೆ ಕೊಡೋ ಚಾನ್ಸಸ್ ಇರುತ್ತೆ. KPCL ಅವರು ಕೂಡ ಮಾಡೋ ಚಾನ್ಸಸ್ ಇದೆ, ಬಟ್ ಕಮ್ಮಿ ಚಾನ್ಸಸ್, ಯಾಕಂದರೆ ಅವ್ರಿಗೆ ರಿಸೋರ್ಸಸ್ ಬೇಕಲ್ವಾ. ಸೊ ಆ ರಿಸೋರ್ಸಸ್ ಇಲ್ಲದೆ ಇರೋ ಕಾರಣದಿಂದ KEAಗೆ ಕೊಡೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಈಗ ನಾನು ನಿಮ್ಗೆ ಹೇಳಿದೆ ಡಿಸೆಂಬರ್ ಒಳಗಡೆ ನಿಮಗೆ ಎಕ್ಸಾಮ್ ಡೇಟ್, ಎಕ್ಸಾಮ್ ಮಂತ್ ಬರುತ್ತೆ. ಅಥವಾ ಅಕ್ಟೋಬರ್, ನವಂಬರ್ ಒಳಗಡೆ ನಿಮಗೆ ಎಕ್ಸಾಮ್ ಡೇಟ್ ಅಥವಾ ಎಕ್ಸಾಮ್ ಮಂತ್ ಬಂದ್ರೂ ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್ ಅಥವಾ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳೊಳಗಡೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಕಂಡಕ್ಟ್ ಮಾಡಿದ್ರಂದರೆ ಇನ್ನು ಆ ಕಡೆ ಜೂನ್, ಜುಲೈ, ಆಗಸ್ಟ್ ಒಳಗಡೆ ನಿಮಗೆ ರಿಸಲ್ಟ್ ಶೀಟ್ ಕೈಯಲ್ಲಿರುತ್ತೆ. ಜೂನ್, ಜುಲೈ, ಆಗಸ್ಟಲ್ಲಿ ರಿಸಲ್ಟ್ ಶೀಟ್ ಬಂತು ಅಂದರೆ ನೆಕ್ಸ್ಟ್ ಆ ಕಡೆ ಇನ್ನೊಂದು 2-3 ತಿಂಗಳಲ್ಲಿ ಪೊಲೀಸ್ ವೆರಿಫಿಕೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಗೂ ಸಿಂಧುತ್ವ ಈ 3 ಪ್ರಾಸೆಸ್ಸು ಡಿಸೆಂಬರ್ ಒಳಗಡೆ ಮುಗಿಸಿದ್ರು ನಿಮಗೆ ಫೆಬ್ರವರಿ, ಮಾರ್ಚ್ ಒಳಗಡೆ ಏನಾಗುತ್ತೆ, ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ ಬಂದಿರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳೋದಾದರೆ 1 ಇಯರ್ ಕೂಡ ಆದಂಗೆ ಆಗಲ್ಲ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ 1 ಇಯರ್ ಮೇಲೆ ಒಂದು 2-3 ಮಂತ್ಸ್ ಆಗ್ಬೋದು ಅಷ್ಟೇ. ಸೊ ನೋಟಿಫಿಕೇಷನ್ ಅಂತೂ ಕಂಪ್ಲೀಟ್ ಮಾಡೇ ಮಾಡ್ತಾರೆ. KEA ಅವ್ರಿಗಿರುವಂಥ ರೆಕಾರ್ಡ್ ಏನಪ್ಪ ಅಂದರೆ ಅವರು ಆಲ್ಮೋಸ್ಟ್ 12 to 14 ಮಂತ್ಸ್ ಒಳಗಡೆ ನೋಟಿಫಿಕೇಷನ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗಾಗಿ ಅಷ್ಟರೊಳಗಡೆ ಕಂಪ್ಲೀಟ್ ಮಾಡ್ತಾರಂತ ಕನ್ಸಿಡರ್ ಮಾಡಿಬಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆದಷ್ಟು ಇನ್ಫಾರ್ಮೇಷನ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ. ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಅದಾದ ನಂತರ ಇನ್ನೊಂದು ಕೊನೆಯ ಒಂದು ಕನ್ಫ್ಯೂಷನ್ ಇದೆ. ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಸೆಷನಲ್ಲಿ ಮಾಡಿರೋ ಮೆಸೇಜ್ ಪ್ರಕಾರ ಇದನ್ನೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಕೆಲವು ಸ್ಟೂಡೆಂಟ್ಸ್ ನನಗೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ನಾವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ವೋ ಇಲ್ಲ ಅಂತ ಅನ್ನೋದು ನಮ್ಮ ಕನ್ಫ್ಯೂಷನ್ ಇದೆ. ಸೊ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾ ಇದ್ರು. ಸೊ ಲಾಸ್ಟ್ ಟೈಮ್ ಅಂದರೆ 24-18ನೇ ತಾರೀಕು ಏನು ಎಕ್ಸಾಮ್ ನಡೀತಲ್ಲ, ಆ ಒಂದು ಹಿಂದಿನ ದಿನ ಒಂದು ವಾರದ ಕೆಳಗಡೆ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರಿ ಅವರ ಹೆಸರು, ಹಾಲ್ ಟಿಕೆಟ್ ನಂಬರು ಮತ್ತು ಅಡ್ಮಿಷನ್ ನಂಬರ್, ರಿಜಿಸ್ಟ್ರೇಷನ್ ನಂಬರು, ಅದಾಗಿನ ನಂತರ ಕೆಲವೊಂದು ಡೀಟೇಲ್ಸ್ನ ಮೆನ್ಷನ್ ಮಾಡಿರುವಂಥ PDF ಡಾಕ್ಯುಮೆಂಟ್ ನನ್ನ ಹತ್ರ ಇರಬೇಕು. ನೋಡ್ತೀನಿ, ಅದು ಸಿಕ್ತಂದರೆ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ನೀವು ನಿಮ್ಮ ಹೆಸರುಗಳನ್ನ ಚೆಕ್ ಮಾಡ್ಬೋದು. ಇಲ್ಲ ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲೇ ಚೆಕ್ ಮಾಡಿ, ಅಲ್ಲೂ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಸಿಗಲಿಲ್ಲ ಅಂದರೆ ಫ್ರೆಂಡ್ಸ್ ಆದರೂ ಇರ್ತಾರೆ, ಅಲ್ಲೂ ಕೇಳಿ ನೋಡಿ ಒಂದು ಸಲ. ಸಿಗಲಿಲ್ಲ ಅಂದರೆ ನನ್ನ ಕಡೆಯಿಂದ ನನ್ನ ಪ್ರಯತ್ನ ನಾನು ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇನಾದರೂ ನೆಕ್ಸ್ಟ್ ಅಪ್ಲೋಡ್ ಮಾಡಿದೆ ಅಂದರೆ KPCL ವಿಡಿಯೋ, ಆ ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು PDF ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಹೆಸರಲ್ಲಿ ಇತ್ತಪ್ಪ ಅಂದರೆ ನೀವು ಅಪ್ಲೈ ಮಾಡಿದ್ರೆ ಅಂತ ಅರ್ಥ. ಇನ್ ಕೇಸ್ ನಿಮ್ಮ ಹೆಸರಲ್ಲಿ ಇಲ್ಲ ಅಂತಂದರೆ ನೀವು ಅಪ್ಲೈ ಮಾಡಿಲ್ಲ ಅನ್ನಂಗೆ ಅರ್ಥ ಆಗುತ್ತೆ. ಸೊ ನೋಡೋಣ, ನನ್ನ ಕಡೆಯಿಂದ ನನ್ನ ಪ್ರಯತ್ನ ಮಾಡಿ ನಿಮಗೆ ನಾನು ಡಾಕ್ಯುಮೆಂಟ್ನ ತಲುಪಿಸ್ತೀನಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿಗಳು.